ಅಲ್ಲು ಅರ್ಜುನ್ ಬಂಧಿಸಿದ ಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಬಟ್ ಇದನ್ನ ಸಮರ್ಥಿಸಿಕೊಳ್ಳೋ ಕೆಲಸವನ್ನ ತೆಲಂಗಾಣದ ಸಿಎಂ ಮಾಡ್ತಾ ಇದ್ದಾರೆ ರೇವಂತ್ ರೆಡ್ಡಿ ಅವರು. ತೆಲಂಗಾಣ ಸಿಎಂ ಹೇಳಿಕೆಗೆ ಅಲ್ಲು ಅರ್ಜುನ್ ಅಭಿಮಾನಿಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಲ್ ತುಳಿತ ಕೇಸ್ನಲ್ಲಿ ಪ್ರಕರಣದ A11 ಅಲ್ಲು ಅರ್ಜುನ್ರನ್ನ ಹೆಂಗ್ ಬಂಧಿಸಿದ್ರಿ, ಯಾವ ಕಾರಣಕ್ಕೆ ಬಂಧಿಸಿದ್ರಿ ಅನ್ನೋದು ಪ್ರಶ್ನೆಗೆ ಕಾರಣ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸಮರ್ಥನೆ ಯಾವ ರೀತಿ ಇದೆ ಮುಖ್ಯಮಂತ್ರಿಗಳದ್ದು, ಮತ್ತು ಇದು ಹಲವಾರು ಕಾನ್ಸ್ಪಿರಸಿ ಥಿಯರಿಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅದೆಲ್ಲದ್ರ ಬಗ್ಗೆ ಏನ್ ಚರ್ಚೆ ಸದ್ಯಕ್ಕೆ ತೆಲಂಗಾಣದಲ್ಲಿ ಆಗ್ತಾ ಇದೆ? ಮಮತಾ, ಖಂಡಿತವಾಗಿ ಕೂಡ ಕಾಂಗ್ರೆಸ್ ಸರ್ಕಾರದ ಪಿತೂರಿದೆ ಅಂತ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದೇಶದಾದ್ಯಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಲು ಅರ್ಜುನ್ ಅವ್ರನ್ನ ಬಂಧನ ಮಾಡುವಂತ ಪ್ರಕ್ರಿಯೆಯಿಂದ ಹಿಡಿದು ಎಲ್ಲೋ ಒಂದ್ ಕಡೆ ಜೈಲಿಗೆ ಕಳಿಸೋ ತನಕ ಕೂಡ ಒಂದ್ ರೀತಿಯಲ್ಲಿ ಪಿತೂರಿ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮತ್ತೆ ರಾಜಕೀಯ ಸ್ವರೂಪವನ್ನು ಕೂಡ ಪಡೆದುಕೊಂಡು ಪರಸ್ಪರ ರಾಜಕೀಯ ಹೆಸರಾಟವು ಕೂಡ ನಡೀತಾ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ತನ್ನದೇ ಆದ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಕೂಡ ರೇವಂತ್ ರೆಡ್ಡಿ ಅವರು ತೆಲಂಗಾಣ ಸಿಎಂ ಹೇಳಿರ್ತಕ್ಕಂಥದ್ದು. ಆದ್ರೆ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಅಲ್ಲು ಅರ್ಜುನ್ ಅವರನ್ನ ಬಂಧನ ಮಾಡಬೇಕಾದ್ರೆ ಅವರು ಕೂಡ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಬೆಡ್ರೂಮ್ಗೆ ಬಂದು ನೀವು ಬಂಧನ ಮಾಡುವಂತ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ, ಜೊತೆಗೆ ಅವರ ಮನೆಯಿಂದ ಅವನ್ನ ಕರೆದುಕೊಂಡು ಹೋಗುವಂತದ್ದು ಎಲ್ಲಾ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ರೆ ಇದು ಪಿತೂರಿ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವರ ಫ್ಯಾನ್ಸ್ ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ವಿರುದ್ಧ ಮತ್ತೆ ಅಲ್ಲಿನ ಸಿಎಂ ವಿರುದ್ಧ ಒಂದ್ ರೀತಿಯಲ್ಲಿ ಕಿಡಿಕಾರಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣವನ್ನ ನೋಡಿದಂತ ಸಂದರ್ಭದಲ್ಲಿ ಇದು ರಾಜಕೀಯ ಪ್ರೇರಿತವಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಪರಸ್ಪರ ಚರ್ಚೆ ಆಗ್ತಾ ಇದೆ. ಆದ್ರೆ ಇದನ್ನ ಕಾಂಗ್ರೆಸ್ ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ರಾಜಕೀಯ ಬಣ್ಣವನ್ನ ಬೆರೆಯುವಂತಹ ಕೆಲಸ ಕೂಡ ಅಲ್ಲಾಗ್ತಿದೆ. ಮೇಜರ್ಲಿ ಲಾಸ್ಟ್ ಟೈಮ್ ಚುನಾವಣೆ ಆಯ್ತಲ್ಲ, ಆ ಟೈಮ್ನಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಲಿಲ್ಲ, ಬದಲಾಗಿ YSRP ಪರವಾಗಿ ಪ್ರಚಾರವನ್ನು ಅಲ್ಲು ಅರ್ಜುನ್ ಫ್ಯಾಮಿಲಿ ಮಾಡ್ತು. ಹೀಗಾಗಿ ಜಿದ್ದನ್ ಸಾಧಿಸ್ತಾ ಇದ್ರು, ಹಿಂಗಾಗಿ ಅರೆಸ್ಟ್ ಆಯ್ತು. ಈ ಥರ ನಾನಾ ಕಾನ್ಸ್ಪಿರಸಿ ಥಿಯರಿಗಳು ಮುಂದೆ ಬರ್ತಾ ಇದೆ. ಬಟ್ ಪೊಲೀಸರು ಹೇಳ್ತಾ ಇದ್ದಿದ್ದು ಬೇರೆ ರೀತಿ. ಆದರೆ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಅಲ್ಲು ಅರ್ಜುನ್ ಅವ್ರಿಗೆ ಕನಸು ಬಿದ್ದಿರಲಿಲ್ಲ ಅಲ್ಲಿ ಕಾಲ್ ತುಳಿತ ಆಗತ್ತೆ ಅಂತ. ಕಾಲ್ ತುಳಿತಕ್ಕೂ ಅಲ್ಲು ಅರ್ಜುನ್ ಅವ್ರಿಗೂ ಹೆಂಗೆ ಸಂಬಂಧ ಬರುತ್ತೆ ಅಂತ ಅವರು ಪ್ರಶ್ನೆಗಳನ್ನು ಕೇಳ್ತಾ ಅವರದ್ದೇ ವಾದವನ್ನು ಮಂಡಿಸ್ತಾ ಇದ್ರು. ಇನ್ನೊಂದು ಕಡೆಗೆ